ನಾವು ಪ್ರತಿ ಸತಿ ಚುನಾವಣೆಗೆ ಹೋಗಬೇಕಾದ್ರೂ ನಾವೇನೇನು ಕಾರ್ಯ ಮಾಡಿದೀವಿ ಅಂತ ಜನಕ್ಕೆ ಮುಟ್ಟಿಸಬೇಕು. ಕಳೆದ ಚುನಾವಣೆಯಲ್ಲಿ ತೇಜಸ್ವಿ ಸೂರ್ಯರವರು ಅಭ್ಯರ್ಥಿಯಾದಾಗ ಹೇಳಿದ್ರು, ಮೋದಿ ಅವರು ನಮಗೆ ಹಿಂದೆ ಹೇಳಿದ್ರು, ನೀವು ಮುಂದಿನ ಚುನಾವಣೆಯಲ್ಲಿ ಮನೆ ಮನೆಗೆ ಹೋದಾಗ ನಿಮ್ಮ ತಲೆ ತಗ್ಸುವಂತಹ ಕೆಲಸ ನಾನಂತೂ ಮಾಡಿರಲ್ಲ, ನೀವು ಮನೆ ಮನೆಗೆ ಹೋಗಿ ಇಷ್ಟು ಕೆಲಸಗಳನ್ನ ಮಾಡಿದೀವಿ ಅಂತ ರಿಪೋರ್ಟ್ ಕಾರ್ಡ್ ಕೊಟ್ಟು ಮತ ಕೇಳಿ ಅಂತ. ಅದೇ ರೀತಿಯಾದಂತಹ ರಿಪೋರ್ಟ್ ಕಾರ್ಡ್ನ ನಮ್ಮ ತೇಜಸ್ವಿ ಸೂರ್ಯರವರ ರಿಪೋರ್ಟ್ ಕಾರ್ಡ್ ಅನ್ನ ನಮ್ಮ ರಾಜ್ಯಾಧ್ಯಕ್ಷರು ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಗೆ ನಮ್ಮ ಇಂದ್ರ ಕುಮಾರ್ ಅವರು ವೇದಿಕೆಗೆ ಬರಬೇಕು, ಹಾಗೂ ಸಂದೀಪ್ ರವಿ ಅವರು ವೇದಿಕೆಯನ್ನ ಅಲಂಕರಿಸಬೇಕು. बोलो भारत माता के, नरेंद्र मोदी के, ಶ್ರೀ ವಿಜೇಂದ್ರರವರಿಗೆ, ತೇಜಸ್ವಿ ಸೂರ್ಯರವರಿಗೆ. ನಾವೆಲ್ಲರೂ ಯಾರ್ದಾರು ಮನೆ ಬಾಗಿಲಿಗೆ ಹೋಗಬೇಕಾದ್ರೆ ಸಂಕೋಚ ಪಟ್ಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ. ಸಮಾಜದ ಎಲ್ಲ ಸ್ತರವನ್ನು ತಲುಪಿಸುವಂತಹ ಕಾರ್ಯಗಳನ್ನ ನಮ್ಮ ಪ್ರಧಾನಮಂತ್ರಿಗಳಿರಬಹುದು, ನಮ್ಮ ಸಂಸದರಿರಬಹುದು ಮಾಡಿದ್ದಾರೆ. ಈ ಪುಸ್ತಕವನ್ನ ಮನೆ ಮನೆಗೆ ತಲುಪಿಸಿ, ಮನಕ್ಕೆ ತಲುಪಿಸಿ ಮತವನ್ನ ಯಾಚನೆ ಮಾಡಬೇಕು. ಈ ಬಾರಿ ಮಿನಿಮಮ್ ಕನಿಷ್ಠ 5 ಲಕ್ಷ ಲೀಡಿನಲ್ಲಿ ನಾವು ಗೆಲ್ಲಬೇಕು. 400 ಎಂಪಿಗಳನ್ನ ಗೆಲ್ಲೋದು ಶತಸಿದ್ಧ. ನಾವು ಪ್ರತಿ ಸತಿ ಚುನಾವಣೆಗೆ ಹೋಗಬೇಕಾದ್ರೂ ನಾವೇನೇನು ಕಾರ್ಯ ಮಾಡಿದೀವಿ ಅಂತ ಜನಕ್ಕೆ ಮುಟ್ಟಿಸಬೇಕು. ಕಳೆದ ಚುನಾವಣೆಯಲ್ಲಿ ತೇಜಸ್ವಿ ಸೂರ್ಯರವರು ಅಭ್ಯರ್ಥಿಯಾದಾಗ ಹೇಳಿದ್ರು, ಮೋದಿ ಅವರು ನಮಗೆ ಹಿಂದೆ ಹೇಳಿದ್ರು, ನೀವು ಮುಂದಿನ ಚುನಾವಣೆಯಲ್ಲಿ ಮನೆ ಮನೆಗೆ ಹೋದಾಗ ನಿಮ್ಮ ತಲೆ ತಗ್ಸುವಂತಹ ಕೆಲಸ ನಾನಂತೂ ಮಾಡಿರಲ್ಲ, ನೀವು ಮನೆ ಮನೆಗೆ ಹೋಗಿ ಇಷ್ಟು ಕೆಲಸಗಳನ್ನ ಮಾಡಿದೀವಿ ಅಂತ ರಿಪೋರ್ಟ್ ಕಾರ್ಡ್ ಕೊಟ್ಟು ಮತ ಕೇಳಿ ಅಂತ. ಅದೇ ರೀತಿಯಾದಂತಹ ರಿಪೋರ್ಟ್ ಕಾರ್ಡ್ನ ನಮ್ಮ ತೇಜಸ್ವಿ ಸೂರ್ಯರವರ ರಿಪೋರ್ಟ್ ಕಾರ್ಡ್ ಅನ್ನ ನಮ್ಮ ರಾಜ್ಯಾಧ್ಯಕ್ಷರು ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಗೆ ನಮ್ಮ ಇಂದ್ರ ಕುಮಾರ್ ಅವರು ವೇದಿಕೆಗೆ ಬರಬೇಕು, ಹಾಗೂ ಸಂದೀಪ್ ರವಿ ಅವರು ವೇದಿಕೆಯನ್ನ ಅಲಂಕರಿಸಬೇಕು. बोलो भारत माता के, नरेंद्र मोदी के, ಶ್ರೀ ವಿಜೇಂದ್ರರವರಿಗೆ, ತೇಜಸ್ವಿ ಸೂರ್ಯರವರಿಗೆ. ನಾವೆಲ್ಲರೂ ಯಾರ್ದಾರು ಮನೆ ಬಾಗಿಲಿಗೆ ಹೋಗಬೇಕಾದ್ರೆ ಸಂಕೋಚ ಪಟ್ಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ. ಸಮಾಜದ ಎಲ್ಲ ಸ್ತರವನ್ನು ತಲುಪಿಸುವಂತಹ ಕಾರ್ಯಗಳನ್ನ ನಮ್ಮ ಪ್ರಧಾನಮಂತ್ರಿಗಳಿರಬಹುದು, ನಮ್ಮ ಸಂಸದರಿರಬಹುದು ಮಾಡಿದ್ದಾರೆ. ಈ ಪುಸ್ತಕವನ್ನ ಮನೆ ಮನೆಗೆ ತಲುಪಿಸಿ, ಮನಕ್ಕೆ ತಲುಪಿಸಿ ಮತವನ್ನ ಯಾಚನೆ ಮಾಡಬೇಕು. ಈ ಬಾರಿ ಮಿನಿಮಮ್ ಕನಿಷ್ಠ 5 ಲಕ್ಷ ಲೀಡಿನಲ್ಲಿ ನಾವು ಗೆಲ್ಲಬೇಕು. 400 ಎಂಪಿಗಳನ್ನ ಗೆಲ್ಲೋದು ಶತಸಿದ್ಧ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.